ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಇವತ್ತು ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಅದೇ ರೀತಿ ದಕ್ಷಿಣ ಭಾರತದ ಪ್ರಸಿದ್ಧ ಶಿವನ ಕ್ಷೇತ್ರವಾದಂತ ಮುರುಡೇಶ್ವರ ಆಗಿರ್ಬೋದು, ಅದೇ ರೀತಿ ಗೋಕರ್ಣದಲ್ಲಿಯೂ ಕೂಡ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು. ಮುರುಡೇಶ್ವರದಲ್ಲಿ ಮುಂಜಾನೆ 4 ಗಂಟೆಗೆ ಶಿವನ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದೇ ರೀತಿ ಗೋಕರ್ಣದಲ್ಲೂ ಕೂಡ ಮುಂಜಾನೆ 4 ಗಂಟೆಯಿಂದಲೇ ಶಿವನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಗೋಕರ್ಣದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಅವಕಾಶ ಮಾಡಿಕೊಟ್ರೆ, ಮುರುಡೇಶ್ವರದಲ್ಲಿ ಮಾತೋಬಾರ ಮುರುಡೇಶ್ವರನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದ್ರ ಜೊತೆಗೆ ಬಿಲ್ವಪತ್ರೆ ಅರ್ಚನೆ ಆಗಿರ್ಬೋದು, ಕ್ಷೀರಾಭಿಷೇಕ ಆಗಿರ್ಬೋದು, ಅದ್ರ ಜೊತೆಗೆ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ಧಾರ್ಮಿಕ ಕೈಂಕರ್ಯಗಳು ಇಲ್ಲಿ ಭಕ್ತಾದಿಗಳಿಂದ ನೆರವೇರಿದವು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಕೂಡ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಮುರುಡೇಶ್ವರನ ದರ್ಶನಕ್ಕೆ ಆಗಮಿಸ್ತಾರೆ. ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಕಿರಿಕಿರಿ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಆಡಳಿತ ಮಂಡಳಿಯವರು ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು, ಭಕ್ತಾದಿಗಳಿಗೆ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆಯಲು. ಹಾಗೆ ಪೊಲೀಸರು ಕೂಡ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಭಕ್ತಾದಿಗಳಿಗೆ ಮಾರ್ಗದರ್ಶನವನ್ನ ಮಾಡಿದ್ರು. ಹಾಗೆ ಗೋಕರ್ಣದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಭಿನ್ನವಾಗಿರಲಿಲ್ಲ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಏನು ಬಂದಂತ ಭಕ್ತಾದಿಗಳಿಗೆ ಪಾನೀಯ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಆಗಿರ್ಬೋದು, ಗೋಕರ್ಣ ದಕ್ಷಿಣ ಭಾರತದ ಪ್ರಸಿದ್ಧ ಶಿವನ ಕ್ಷೇತ್ರಗಳಲ್ಲಿ ಒಂದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಜನರಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಾಗಿರ್ಬೋದು, ಅದೇ ರೀತಿ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಮುರುಡೇಶ್ವರ ಮತ್ತು ಅದೇ ರೀತಿ ಗೋಕರ್ಣದ ಆತ್ಮಲಿಂಗ ದರ್ಶನಕ್ಕೆ ಆಗಿರ್ಬೋದು, ಅದೇ ರೀತಿ ಸ್ಪರ್ಶ ಪೂಜೆಗಾಗಿ ಆಗಮಿಸ್ತಾರೆ. ಇವತ್ತು ಏನು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮಾಚೋಬಾರ ಮುರುಡೇಶ್ವರನಿಗೆ ಅಲಂಕಾರವನ್ನ ಮಾಡಲಾಗಿತ್ತು. ಅಲಂಕಾರ ಭೂಷಿತ ಮುರುಡೇಶ್ವರನ ದರ್ಶನವನ್ನ ಇಲ್ಲಿ ಬಂದ ಭಕ್ತಾದಿಗಳು ಕಣ್ತುಂಬಿಕೊಂಡ್ರು. ಅದ್ರ ಜೊತೆಗೆ ಸಮುದ್ರ ಸ್ನಾನ ಮಾಡಿ ಏನು ಶಿವನ ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಅನುಸಾರವಾಗಿ ಬಂದಂತಹ ಭಕ್ತಾದಿಗಳು ಸಮುದ್ರ ಸ್ನಾನವನ್ನ ಮಾಡಿ ಶಿವನ ದರ್ಶನವನ್ನ ಪಡೆದು ಪುನೀತರಾದ್ರು. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಅರ್ಚಕರು ಕೂಡ ಬಂದಂತ ಭಕ್ತಾದಿಗಳಿಗೆ ತಮ್ಮ ಮಾರ್ಗದರ್ಶನದಲ್ಲಿ ವಿವಿಧ ಪೂಜೆಗಳನ್ನ ಮಾಡಿ ನೆರವೇರಿಸಿಕೊಟ್ರು. ಹಾಗೆ ಮುರುಡೇಶ್ವರದಲ್ಲಿ ಪ್ರಮುಖ ಅರ್ಚಕರ ಮುಂದಾಳತ್ವದಲ್ಲಿ ವಿವಿಧ ಪೂಜೆಗಳು, ಅದೇ ರೀತಿ ಧಾರ್ಮಿಕ ಕೈಂಕರ್ಯಗಳು ನಡೆದವು. ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಆಗಿರ್ಬೋದು, ಅದೇ ರೀತಿ ಗೋಕರ್ಣದಲ್ಲಿ ಭಕ್ತ ಸಾಗರವೇ ಬಂದಿರುವಂತದ್ದು. ಯಾಕಂದ್ರೆ ಈ ಮಹಾಶಿವರಾತ್ರಿ ಎಂದು ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಿಂದಲೇ ಉತ್ತರ ಕನ್ನಡ ಜಿಲ್ಲೆಯ ಈ ಎರಡು ಶಿವನ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸ್ತಾರೆ. ಬಂದಂತ ಭಕ್ತಾದಿಗಳಿಗೂ ಇವತ್ತು ಶಿವನ ದರ್ಶನವನ್ನ ಮಾಡಿ ಪುನೀತರಾದ್ರು. ಇನ್ನು ಗೋಕರ್ಣದಲ್ಲಿ ಕಡಲ ತೀರದಲ್ಲಿ ಮರಳಿನಿಂದ ಶಿವನ ಲಿಂಗವನ್ನ ನಿರ್ಮಿಸಿ ವಿವಿಧ ಪೂಜೆಗಳನ್ನ ಮಾಡಿದ್ರು. ಬಂದಂತ ಭಕ್ತಾದಿಗಳು ಶಿವನಾಮ ಸ್ಮರಣೆಯನ್ನ ಮಾಡಿ ಇವತ್ತು ಉಪವಾಸದ ಹಿನ್ನೆಲೆಯಲ್ಲಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದ್ರು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಂದಂತ ಭಕ್ತಾದಿಗಳು ಶಿವನಾಮವನ್ನ ಸ್ಮರಣಿಸಿ ಮುರುಡೇಶ್ವರನ ದರ್ಶನವನ್ನ ಪಡೆದ್ರು. ಮುರುಡೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಮುರುಡೇಶ್ವರ ದೇವಸ್ಥಾನದ ಆಡಳಿತ ಧರ್ಮದ ಅಧಿಕಾರಿಗಳಾದಂಥ ಸತೀಶ್ ಶೆಟ್ಟರು ಮತ್ತು ಹಾಗೂ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಜೈರಾಮ್ ಅಡಿಗಳು ಬಹಳ ವಿಧಿವತ್ತವಾಗಿ ಚಂದ ಮಾಡಿ ಕಾರ್ಯಕ್ರಮವನ್ನು ಬಹಳ ದೇವಸ್ಥಾನದ ಎಲ್ಲ ರೀತಿಯಲ್ಲೂ ಬಂದ ಭಕ್ತಾದಿಗಳಿಗೆ ಅವರಿಗೆ ಹೋಗುವಂಥದ್ದು ಇರ್ಬೋದು, ಬರುವಂಥ ಇರ್ಬೋದು, ಅಥವಾ ಅವರಿಗೆ ಒಂದು ತಂಪು ಪಾನೀಯ ವ್ಯವಸ್ಥೆ ಇರ್ಬೋದು, ಮತ್ತು ಭಾಳಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಮತ್ತು ಕಾರ್ಯಕ್ರಮವನ್ನು ಭಾಳ ಚೆಂದಾಗಿ ಪ್ರಧಾನ ಅರ್ಚಕರು ಧಾರ್ಮಿಕ ಕಾರ್ಯಕ್ರಮ ಭಾಳ ಚೆಂದಾಗಿ ನಡೆಸ್ಕೊಂಡಿದ್ದಾರೆ. ಮತ್ತು ಭಾಳಷ್ಟು ಪ್ರವಾಸಿಗರು ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಬೆಳಿಗ್ಗೆ 4 ಗಂಟೆನೇ ಭಕ್ತಾದಿಗಳು ಜನಸಾಗರವಾಗಿ ಬರ್ತಾ ಇದ್ದಾರೆ. ಇಷ್ಟೊಳಗಡೆ ಒಂದು ಕನಿಷ್ಠ ಅಂತ ಹೇಳಿದ್ರೆ ಒಂದು 20-25 ಸಾವಿರ ಜನ ಜಾಸ್ತಿಯಾಗಿ ಮುರುಡೇಶ್ವರನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಹಾಗೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಾದಂತಹ ಸಕಲ ಸೌಕರ್ಯಗಳನ್ನ ಒದಗಿಸಿ ಕೊಡಲಾಗಿತ್ತು. ಹಾಗೆ ಅದೇ ರೀತಿ ಬರುವಂತ ಭಕ್ತಾದಿಗಳಿಗೆ ಬೇರೆ ಬೇರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಡಲಾಗಿತ್ತು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಆಗಿರ್ಬೋದು, ಅದೇ ರೀತಿ ಗೋಕರ್ಣ ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು ಅದ್ದೂರಿಯಾಗಿ ವೈಭವಯುತವಾಗಿ, ಅದ್ರ ಜೊತೆಗೆ ಧಾರ್ಮಿಕ ಪದ್ಧತಿಯಂತೆ ಶಿವರಾತ್ರಿ ಉತ್ಸವ ನಡೀತಾ ಇದೆ.
ಒಟ್ಟಾರೆ ಇದಿಷ್ಟಾಗಿತ್ತು ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಅದರಲ್ಲೂ ದಕ್ಷಿಣ ಭಾರತದ ಪ್ರಮುಖ ಶಿವನ ಕ್ಷೇತ್ರವಾಗಿರತಕ್ಕಂತ ಮುರುಡೇಶ್ವರ ಮತ್ತು ಗೋಕರ್ಣದಲ್ಲಿ ಶಿವರಾತ್ರಿಯ ಸಂಭ್ರಮ ಹೇಗಿದೆ ಎನ್ನುವಂತ ಬಗ್ಗೆ ತೋರಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.